ಹಲೋ ಎವ್ರಿವನ್. ಈಗ ಎಸ್ ಐ ಆರ್ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಾದ್ಮೇಲೆ ಸ್ಟೇಟಸ್ ಹೇಗೆ ಚೆಕ್ ಮಾಡ್ತೀರಾ ಅಂದರೆ ನಿಮ್ಮ ಬಿ ಎಲ್ ಒ ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ದೀರಾ ಇಲ್ವೋ ಅಂತ ನೋಡೋಕ್ಕೆ ಯು ಕ್ಯಾನ್ ಗೋ ಟು ದಿಸ್ voter.eci.government.in. ಇಲ್ಲಿ ಫಸ್ಟ್ ಲಿಂಕ್ ಬರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಫಸ್ಟಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಸ್ಟೇಟ್. ದೆನ್ ಇಲ್ಲಿ ನಿಮ್ಮದು ನೆಕ್ಸ್ಟ್ ಎಂಟರ್ ಎಪಿಕ್ ನಂಬರ್ ಇನ್ 2016 ಅಂದರೆ ಪ್ರೆಸೆಂಟ್ ಎಪಿಕ್ ನಂಬರ್ ವೋಟರ್ ಐ ಡಿ ನಂಬರ್ನ ಹಾಕಬೇಕು. ಓಕೆ, ಸೊ ನಾನು ಪ್ರೆಸೆಂಟ್ ವೋಟರ್ ಐ ಡಿನ ಹಾಕಿದ್ದೀನಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಯು ವಿಲ್ ಗೆಟ್ ಲೈಕ್ ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಬಿನ್ ಸಬ್ಮಿಟೆಡ್ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ ಬಿ ಎಲ್ ಒ. ಅಂದರೆ ನಾವು ಎಸ್ ಐ ಆರ್ ಫಾರ್ಮ್ ಫಿಲ್ ಮಾಡಿ ನಮ್ಮ ಬಿ ಎಲ್ ಒಗೆ ಸಬ್ಮಿಟ್ ಮಾಡಿದ್ದೀವಿ. ನಮ್ಮ ಬಿ ಎಲ್ ಒ ನಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಮ ಬಿ ಎಲ್ ಒ ಡೀಟೇಲ್ಸ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ಮತ್ತೆ ನಿಮಗೆ ಒಂದು ಫಾರ್ಮ್ ಬರುತ್ತೆ. ಸೊ ಯು ಹ್ಯಾವ್ ಟು ವೇಟ್ ಫಾರ್ ಅಟ್ಲೀಸ್ಟ್ 2 to 3 days. ನೀವು ಸಬ್ಮಿಟ್ ಮಾಡಿದ್ದೀರಾ ಅಂದರೆ 2 to 3 days ವೇಟ್ ಮಾಡಿ, ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಆಗುತ್ತೆ. ಇನ್ ಕೇಸ್ ತುಂಬ ದಿನ ಅಪ್ಡೇಟ್ ಆಗಿಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಬಿ ಎಲ್ ಒ. ಅಪ್ಡೇಟ್ ಆಗಿದ್ರೆ ಯು ವಿಲ್ ಗೆಟ್ ದಿಸ್ ಮೆಸೇಜ್, ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಬಿನ್ ಸಬ್ಮಿಟೆಡ್ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ ಬಿ ಎಲ್ ಒ. ಸೊ ಅಂದರೆ ನಿಮ್ಮ ಡೀಟೇಲ್ಸ್ ಆಲ್ರೆಡಿ ಸಬ್ಮಿಟ್ ಆಗಿದೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಬರುತ್ತೆ, ಐ ವಿಲ್ ಬಿ ಕವರಿಂಗ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.